ಹಾಯ್ ಗೈಸ್, ನಾನು ಇವತ್ತು ಮಶ್ರೂಮ್ ಫ್ರೈಡ್ ರೈಸ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಬಾಣಲಿಗೆ ಒಂದು 3 ಸ್ಪೂನ್ ಆಯಿಲ್ ಹಾಕೊತೀನಿ. ಅದು ಎಣ್ಣೆ ಕಾಯಿಲಿ. ಇವಾಗ ಎಣ್ಣೆ ಕಾಯ್ದಿದೆ, ಒಂದು ಈರುಳ್ಳಿ ಹಾಕೊತೀನಿ ನಾನು. ಈರುಳ್ಳಿ ಸ್ವಲ್ಪ ಕೆಂಪಗಾಗಿ. ಈರುಳ್ಳಿ ಬೇಗ ಕೆಂಪಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಆಮೇಲೆ ನೋಡಿ ಹಾಕೋಣ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಹಸಿ ವಾಸನೆ ಹೋಗಿ ಬರ್ಸೋಣ ಇರುತ್ತೆ. ಇವಾಗ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಮೆತ್ತಗಾಗಿ. ಇದನ್ನ ಮುಚ್ಚಿ ಒಂದು 2 ನಿಮಿಷ ಬೇಯಲಿ. ಸ್ವಲ್ಪ ಮೆತ್ತಗಾಗಿ ಕ್ಯಾಪ್ಸಿಕಮ್. ಇವಾಗ ಸ್ವಲ್ಪ ಮೆತ್ತಗಾಗಿದೆ ಮೆಣಸಿನ್ಕಾಯಿ. ಇವಾಗ ಮಶ್ರೂಮ್ ಹಾಕೊಳ್ಳೋಣ. ಇದು 1/4 kg ಇದೆ ಮಶ್ರೂಮು. ಈ ರೀತಿ ಬಾಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ, ಒಂದು ಅರ್ಧ ಸ್ಪೂನ್ ಅಷ್ಟು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿ ಪೌಡರ್ ಹಾಕೊಳ್ಳಿ. ಸ್ವಲ್ಪ ಪೇಪರ್ ಪೌಡರ್. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್. ಇದಕ್ಕೆ ಖಾರ ಜಾಸ್ತಿ ಬೇಕು, ಮಶ್ರೂಮು ಸಪ್ಪ ಇರುತ್ತೆ. ಒಂದೆರಡು ನಿಮಿಷ ಬೇಯಲಿದು ಮಶ್ರೂಮು. ತುಂಬ ಮೆತ್ತಗೂ ಆಗಬಾರ್ದು. ಇದ್ರ ಮಸಾಲೆ ಎಲ್ಲ ಹಿಡ್ಕೊಳ್ಳಿ. ಇದಕ್ಕೆ 1-2 ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳೋಣ. ಜಾಸ್ತಿ ಹಾಕೋಬೇಡಿ. 1-2 ನಿಮಿಷ ಮುಚ್ಚಿ ಬೇಯಿಸ್ಬೇಕಿದನ್ನ. ಇನ್ನೊಂದು ನಿಮಿಷ ಬೇಯಲಿದು, ಇನ್ನೂ ಆಗಿಲ್ಲ. ಸ್ವಲ್ಪ ಮೆತ್ತಗಾಗಬೇಕು ಮಶ್ರೂಮು. ಇವಾಗ ಇದು ಆಗಿದೆ. ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರ್ ಹಾಕೊಳ್ಳೋಣ. ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕೊಂಡಿವಿ, ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಇವಾಗ ಇದಕ್ಕೆ ರೈಸ್ ಹಾಕಿ ಕಲಸ್ಕೋಬೇಕು, ಅನ್ನ ಹಾಕಿ. ಇವಾಗ ಇದಕ್ಕೆ ಅನ್ನ ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಮಸಾಲೆ ಎಲ್ಲ ಕಡೆ ಹೊಂದ್ಕೋಬೇಕು. ಮಸಾಲ ಜಾಸ್ತಿ ಆದ್ರೆ ಎತ್ತಿಟ್ಕೊಳ್ಳಿ, ಮತ್ತೆ ಕಲಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು. ಇವಾಗ ಇದು ಕಲಸಿದ್ದಾಗಿದೆ, ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬಿಡಿ. ನಾನು ಹಾಕ್ತಾ ಇದ್ದೀನಿ ಯಾಕಂದ್ರೆ ಟೊಮೆಟೊ ಹಾಕಿಲ್ಲ ನಾನು. ಈಗ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಯಿತು.